ಪಾಕಿಸ್ತಾನದ ಮೇಲೆ ಒಂದು ಕಡೆ ವಾಯು ದಾಳಿ ಮತ್ತೊಂದು ಕಡೆ ನೌಕಾ ದಾಳಿ ನಿನ್ನೆ ರಾತ್ರಿ ನಡೆದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಹೊಡೆದುರುಳಿಸುವಂತಹ ಕೆಲಸ ಮತ್ತು ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ. ಇಡೀ ರಾತ್ರಿ ಪಾಕ್ಗೆ ಭಾರತ ತಿರುಗೇಟನ್ನು ಕೊಟ್ಟಿರತಕ್ಕಂಥದ್ದು. 50ಕ್ಕೂ ಹೆಚ್ಚು ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಭಾರತ. ಪಾಕಿಸ್ತಾನದ 50ಕ್ಕೂ ಹೆಚ್ಚು ಡ್ರೋನ್ಗಳು, ಅದರಲ್ಲೂ ಪ್ರಮುಖವಾಗಿ ಲಾಹೋರ್, ಪೇಶಾವರ, ಕರಾಚಿ, ರಾವಲ್ಪಿಂಡಿ ಅಟ್ಯಾಕ್ ಮಾಡಿರುವ ನಗರಗಳು, ಇಸ್ಲಾಮಾಬಾದ್ವರೆಗೂ ಕೂಡ ಭಾರತೀಯ ಸೇನೆ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನೇ ಧ್ವಂಸಗೊಳಿಸಿದೆ ಸೇನೆ. F-16, JF-17 ಕಾಲ್ ಕೆರೆದು ಜಗಳಕ್ಕೆ ಬಂದ ಪಾಕ್ಗೆ ದಿಟ್ಟ ಉತ್ತರವನ್ನು ನಮ್ಮ ಭಾರತ ಕೊಟ್ಟಿದೆ. ಇಡೀ ರಾತ್ರಿ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರ್ತಕ್ಕಂಥ ತಿರುಗೇಟು ಮತ್ತೆ ಮೇಲೇಳಬಾರ್ದು ಅನ್ನೋ ರೀತಿಯಲ್ಲಿ ಗಡಿಯಲ್ಲಿ ಪಾಕಿಸ್ತಾನದ ಖ್ಯಾತೆ ಮಾತ್ರ ನಿಲ್ತಾ ಇಲ್ಲ. ಯಾಕೆ ಅಂತಂದರೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಪಾಕ್ನ ಡ್ರೋನ್ ದಾಳಿ ಯತ್ನವನ್ನು ಮೊಟಕುಗೊಳಿಸಿದೆ ಭಾರತೀಯ ಸೇನೆ. ಗಡಿಯಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಲಾಗಿದೆ ಅಂತ ಭಾರತೀಯ ಸೇನೆನೇ ಅನೌನ್ಸ್ ಮಾಡಿದೆ. ಭಾರತೀಯ ಸೇನೆಯಿಂದ ಮೊದಲ ಹೇಳಿಕೆ ಈಗಾಗಲೇ ಬಿಡುಗಡೆಯಾಗಿದೆ. ಗಡಿಯಲ್ಲಿ ನಾವು ಅವರನ್ನು ತಡೆದಿದ್ದೇವೆ. ಪಾಕಿಸ್ತಾನ ಖ್ಯಾತೆ ತೆಗೆದಿತ್ತಲ್ಲ, ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಅವರ ಉಗ್ರರನ್ನು ಹೊಡೆದರೆ ನಮ್ಮ ನಾಗರಿಕರನ್ನ, ಸಿವಿಲಿಯನ್ಸನ್ನು ಟಾರ್ಗೆಟ್ ಮಾಡಿ ಅವರು ಹೊಡೆದಿದ್ದಾರೆ. ಇಂಡಿಯನ್ ಆರ್ಮಿಯವರು ಅಧಿಕೃತವಾಗಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಮತ್ತೂ ತೀವ್ರವಾಗಿ ಭಾರತೀಯ ಸೇನೆ ಮುಂದುವರೆಸಿದೆ. ಗುರುವಾರ ರಾತ್ರಿ ಅಂದರೆ ನಿನ್ನೆ ರಾತ್ರಿ ಪಾಕಿಸ್ತಾನ ತನ್ನ ಬುದ್ಧಿಗೇಡಿತನಕ್ಕೆ ಪಶ್ಚಾತ್ತಾಪ ಪಡುವಂತೆ ಭಾರತ ಪ್ರತಿಕ್ರಿಯೆ ನೀಡಿದ್ದು, ಅವರಿಗೆ ತುಸುವೂ ವಿಶ್ರಮಿಸಿಕೊಳ್ಳೋದಕ್ಕೆ ಬಿಡದೇನೆ ಪಾಕಿಸ್ತಾನಿ ಪಡೆಗಳನ್ನು ಕುಟ್ಟಿ ಪುಡಿ ಮಾಡಿರ್ತಕ್ಕಂಥದ್ದು ಭಾರತೀಯ ಸೇನೆ. ಪಂಜಾಬ್ ಗಡಿಯಲ್ಲಿ ಪಾಕಿಸ್ತಾನದ ಅಪ್ರಚೋದಿತ ಶೆಲ್ ದಾಳಿಯ ಪರಿಣಾಮ ಬ್ಲ್ಯಾಕ್ಔಟ್ ಘೋಷಣೆ ಮಾಡಲಾಯಿತು. ಇಡೀ ನಗರವೇ ತುಸು ಹೊತ್ತಿನಲ್ಲಿ ಕತ್ತಲೆಯಲ್ಲಿ ಮುಳುಗಿತ್ತು. ಇವೆಲ್ಲವೂ ಯುದ್ಧದ ಕೆಲವು ಸಿದ್ಧತೆಗಳು. ಸೊ ಹಾಗಾಗಿ ಇಡೀ ರಾತ್ರಿ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟನ್ನು ಕೊಟ್ಟಿದೆ, ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಮತ್ತು ಪ್ರಕಾಶ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಪವಿತ್ರ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಪವಿತ್ರ, ಪಾಕಿಸ್ತಾನಕ್ಕೆ ಒಂದು ನಿಮಿಷವೂ ಕೂಡ ವಿಶ್ರಮಿಸ್ಕೊಳ್ಳೋದಕ್ಕೆ ಬಿಡುವು ಕೊಡದೇ ಇದ್ದಂತೆ ರಾತ್ರಿ ಇಡೀ ದಾಳಿ ಮಾಡಿದೆ ಭಾರತ. ಓವರಾಲ್ ರಾತ್ರಿ ನಡೆದ ಕಾರ್ಯಾಚರಣೆ ಹೇಗಿತ್ತು ಮತ್ತು ಏನೇನು ಮಾಹಿತಿ ಇದೆ? ಅರವಿಂದ್, ಇದು ಕಂಪ್ಲೀಟ್ ಆಗಿ ಭಾರತ ಪಾಕಿಸ್ತಾನದ ಮೇಲೆ ಬೆಂಕಿಯ ಮಳೆಯನ್ನೇ ಸುರಿಸಿದೆ. ಎಷ್ಟರ ಮಟ್ಟಿಗೆ ಅಂದರೆ ಇಸ್ಲಾಮಾಬಾದ್ ಮೇಲೆ 75 ವರ್ಷಗಳ ಬಳಿಕ ಆಗ್ತಾ ಇರುವಂತಹ ಬಹುದೊಡ್ಡ ದಾಳಿ ಇದು. ಯಾವ ಮಟ್ಟಿಗೆ ಅಂದರೆ ಪಾಕ್ ಪ್ರಧಾನಿಯ 20 ಕಿಲೋಮೀಟರ್ ದೂರದಲ್ಲಿ ದೊಡ್ಡ ಮಟ್ಟದ ದಾಳಿಯಾಗಿದೆ. ಇದರಿಂದ ಪಾಕಿಸ್ತಾನದ ಪ್ರಧಾನಿ ಪತರ್ಗುಟ್ಟು ಹೋಗಿದ್ದಾನೆ, ಆತ ಬಂಕರ್ ಸೇರ್ಕೊಂಡಿದ್ದಾನೆ. ಅಂದರೆ ಪಾಕಿಸ್ತಾನದ ಪ್ರಧಾನಿ ಬಿಲ ಸೇರ್ಕೊಂಡಿದ್ದಾನೆ ಭಾರತ ಕೊಟ್ಟಿರುವಂತಹ ದಿಟ್ಟ ಉತ್ತರಕ್ಕೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಸೇನಾ ಮುಖ್ಯಸ್ಥ ಅಂತೂ ಆಸಿಫ್ ಮುನೀರ್ ನಾಪತ್ತೆಯೇ ಆಗು ಹೋಗಿದ್ದಾನೆ. ಸೊ ಭಾರತದ ಮೇಲೆ 15 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿಯನ್ನು ನಡೆಸಿತು. ಸರಣಿಯಾಗಿ 50 ಡ್ರೋನ್ಗಳನ್ನು ಭಾರತ ಹೊಡೆದು ಉರುಳಿಸಿದೆ. 3 ಫೈಟರ್ ಜೆಟ್, ಅದು ಕೂಡ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ F-16 ಫೈಟರ್ ಜೆಟ್ ಅನ್ನ ಭಾರತ ಹೊಡೆದು ಉರುಳಿಸಿದೆ. ಇನ್ನೊಂದು ಕಡೆಗೆ ಭಾರತಕ್ಕೆ ಸುದರ್ಶನ ಚಕ್ರದ ಬಲ ಇದೆ. ಹೀಗಾಗಿ ಬರೋಬ್ಬರಿ 50 ಡ್ರೋನ್, 8 ಮಿಸೈಲ್ಸ್ಗಳನ್ನು ಮುಲಾಜಿಲ್ಲದೆ ಭಾರತ ಹೊಡೆದು ಹಾಕಿದೆ. ಟೋಟಲ್ ಆಗಿ ಪಾಕಿಸ್ತಾನ ಇಮ್ಯಾಜಿನ್ ಮಾಡಿಕೊಳ್ಳದಂತಹ ರೀತಿಯಲ್ಲಿ ದಾಳಿ ಮಾಡಿದೆ. ಪಾಕಿಸ್ತಾನದ ಅನೇಕ ನಗರಗಳು ಧ್ವಂಸವಾಗಿದೆ. ಏರ್ ಡಿಫೆನ್ಸ್ ಕಂಪ್ಲೀಟ್ ಆಗಿ ಧ್ವಂಸವಾಗಿದೆ. ರಡಾರ್ಗಳನ್ನು ಭಾರತ ನಾಶ ಮಾಡಿದೆ. ಎಲ್ಲ ಸಿಟಿಗಳು, ಪೇಶಾವರ ಆಗಿರ್ಬೋದು, ಲಾಹೋರ್, ಜೊತೆಗೆ ಕರಾಚಿಯಲ್ಲಿ ವಿಕ್ರಾಂತ್ ನಿಂತಿದೆ. ಸೊ ಹಾಗಾಗಿ ಅಲ್ಲೂ ಕೂಡ ಸ್ಫೋಟ ಸಂಭವಿಸಿದೆ. ಸೊ ಎಲ್ಲ ಕಡೆ ಕೂಡ, ಎಲ್ಲ ದಿಕ್ಕುಗಳಿಂದ ಕೂಡ ಪಾಕಿಸ್ತಾನದ ಮೇಲೆ ಭಾರತ ಮುಗಿಬಿದ್ದಿದೆ. ನೀವು ಒಂದನ್ನ ಕಿತ್ಕೊಂಡ್ರೆ ನಾವು 100ನ್ನ ಕಿತ್ಕೋತೀವಿ ಅನ್ನುವಂತಹ ರೀತಿಯಲ್ಲಿ ಸಂದೇಶವನ್ನ ಭಾರತ ಕೊಡ್ತಾ ಇದೆ. ಇನ್ನೊಂದು ಕಡೆಗೆ ಪಾಕಿಸ್ತಾನ ಕೂಡ ಗಡಿ ಭಾಗದಲ್ಲಿ ಶೆಲ್ ದಾಳಿ, ಗುಂಡಿನ ಮಳೆಯನ್ನ ಮತ್ತೆ ಗರಿತಾ ಇದೆ. ಉರಿಯಲ್ಲಿ ಒಬ್ಬ ಮಹಿಳೆ ಡೆತ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ತನ್ನ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಂತಹ ಪಾಕಿಸ್ತಾನ ಈಗ ತಕ್ಕ ಶಾಸ್ತ್ರಿಯನ್ನ ಭಾರತ ಅದಕ್ಕೆ ಮಾಡ್ತಾ ಇದೆ. ಅರವಿಂದ್.